ಜೂನ್ 13ಕ್ಕೆ ಮೇಲ್ಮನೆಗೆ ಚುನಾವಣೆ ನಡೆಯುತ್ತೆ. ಹೀಗಾಗಿ ಟಿಕೆಟ್ಗಾಗಿ ಸಾಕಷ್ಟು ದೊಡ್ಡ ಮಟ್ಟದ ಪೈಪೋಟಿ ಲಾಭಿ ನಡೀತಾ ಇದೆ. ನೇಕಾರ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಎನ್ನುವ ಆಗ್ರಹ ಕೇಳಿ ಬರ್ತಾ ಇದೆ. ನೇಕಾರ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಎನ್ನುವ ಒತ್ತಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಒತ್ತಾಯ ಮಾಡಲಾಗ್ತಾ ಇದೆ. ನೇಕಾರ ಸಮುದಾಯದ ಸ್ವಾಮೀಜಿಗಳಿಂದ ಈ ಒತ್ತಡ ತಂತ್ರ. ರಾಜ್ಯದಲ್ಲಿ ಸುಮಾರು 60 ಲಕ್ಷ ನೇಕಾರರಿದ್ದೇವೆ. ಈ ಬಾರಿ MLC ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಮೀಸಲಿಡಿ, ನೇಕಾರರ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಎರಡೂ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ನೇಕಾರ ಸಮುದಾಯದ ಮುಖಂಡರುಗಳ ಜೊತೆ ಸ್ವಾಮೀಜಿ ಅವರ ನಿವಾಸಕ್ಕೆ ತೆರಳಿ ಮನವಿ ಮಾಡಿಕೊಂಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಮೇಲ್ಮನೆಯಲ್ಲಿ, ವಿಶೇಷವಾಗಿ ಮೇಲ್ಮನೆಯಲ್ಲಿ ಅವಕಾಶವನ್ನು ಕಲ್ಪಿಸಬೇಕು. ನೇಕಾರ ಸಮುದಾಯ ಈ ರಾಜ್ಯದಲ್ಲಿ 60 ಲಕ್ಷ ಜನ ಇದ್ದೇವೆ. ಹೀಗಾಗಿ 60 ಲಕ್ಷ ಜನರ ಒಬ್ಬ ಪ್ರತಿನಿಧಿಯಾಗಿ ಮೇಲ್ಮನೆಯಲ್ಲಿ ಒಬ್ಬ ಇರಬೇಕು. ಹೀಗಾಗಿ ಮೇಲ್ಮನೆಯಲ್ಲಿ ಅವಕಾಶವನ್ನು ನಮ್ಮ ಸಮುದಾಯ ಕೊಡಿ ಅಂತ ಹೇಳಿ ನೇಕಾರ ಸಮುದಾಯ ಒತ್ತಾಯವನ್ನು ಮಾಡ್ತಾ ಇದೆ. ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಮನವಿಯನ್ನು CM ಹಾಗೂ DCM ಯಾವ ರೀತಿ ಪರಿಗಣಿಸ್ತಾರೆ, ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ, ನೇಕಾರ ಸಮುದಾಯಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಸಾಧ್ಯವಾಗುತ್ತಾ, ಅದೆಲ್ಲವೂ ಕೂಡ ಅವರ ನಿರ್ಧಾರದ ಮೇಲೆ ನಿಂತಿದೆ.